ನಮಸ್ಕಾರ. ಈಗ ನೋಡಿ, ಬಿಗ್ ಬಾಸ್ ಅಂದ್ರೆ ನಮ್ಮ ತಲೆಗೆ ಬರೋದೇನು? ಅದೊಂದು ಮುಚ್ಚಿದ ಮನೆ, ಹೊರಗಿನ ಪ್ರಪಂಚದ ಜೊತೆ ಸಂಪರ್ಕನೇ ಇರೋದಿಲ್ಲ. ಕರೆಕ್ಟ್. ಸಂಪೂರ್ಣವಾಗಿ ಕಟ್ ಆಫ್. ಆದ್ರೆ ಅದೇ ಹೊರಗಿನ ಪ್ರಪಂಚದವರು ಬಂದು ಬಾಗಿಲ್ ತಟ್ಟಿ ಏಯ್ ಆಟ ನಿಲ್ಸಿ ಹೊರಗ್ ಬನ್ನಿ ಅಂತ ಹೇಳಿದ್ರೆ ಹೇಗಿರುತ್ತೆ? ಊಹೆ ಮಾಡೋಕ್ಕೂ ಕಷ್ಟ ಆಗತ್ತೆ. ಅಂಥದ್ದೇ ಒಂದು ನಾಟಕೀಯ ಅನಿರೀಕ್ಷಿತ ಘಟನೆಗಳಿಗೆ ಸಾಕ್ಷಿಯಾಗಿದ್ದು ನಾವು ಇವತ್ತು ಚರ್ಚೆ ಮಾಡ್ತಿರೋ ಬಿಗ್ ಬಾಸ್ ಕನ್ನಡ ಸೀಸನ್ 12. ನಮ್ಮ ಮುಂದಿರುವ ಮೂಲಗಳು ಈ ಸೀಸನ್ನ ಸಂಪೂರ್ಣ ಪಯಣವನ್ನೇ ತೆರೆದಿಡ್ತವೆ. ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಖಂಡಿತ. ನೀವು ಹೇಳಿದ್ದು ತುಂಬಾ ಸರಿ. ಇದೊಂದು ಸೀಸನ್ ಮಾತ್ರ ಅಲ್ಲ, ಇದೊಂದು ದೊಡ್ಡ ಸಾಮಾಜಿಕ ಪ್ರಯೋಗದಂತಿತ್ತು. ಅಂದ್ರೆ ಸಾಮಾನ್ಯವಾಗಿ ಸ್ಪರ್ಧಿಗಳು ಒಬ್ಬರನ್ನೊಬ್ಬರು ಎದುರಿಸಬೇಕು. ಆದರೆ ಇಲ್ಲಿ ಮನೆಯೊಳಗಿನ ಒತ್ತಡದ ಜೊತೆಗೆ ಹೊರಗಿನಿಂದ ಬಂದ ಒಂದು ದೊಡ್ಡ ಬಿಕ್ಕಟ್ಟನ್ನೂ ಅವರು ಎದುರಿಸಬೇಕಾಯಿತು. ಹೌದು. ಆ ಒಂಟಿ ಅಥವಾ ಜಂಟಿ ಅನ್ನೋ ಹೊಸ ನಿಯಮದಿಂದ ಹಿಡಿದು ಸರ್ಕಾರದ ಆದೇಶದವರೆಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಈ ಸೀಸನ್ ಸ್ಪರ್ಧಿಗಳ ಸಹನೆಯನ್ನ ಪರೀಕ್ಷೆ ಮಾಡ್ತು. ಆರಂಭದ ಬಗ್ಗೆನೇ ಮಾತಾಡೋಣ. ಒಂಟಿ ಅಥವಾ ಜಂಟಿ ಅನ್ನೋ ಕಾನ್ಸೆಪ್ಟ್ ಕೇಳೋಕೆ ಸರಳವಾಗಿ ಕಾಣಬಹುದು. ಆದ್ರೆ ಅದು ಮೊದಲ ದಿನದಿಂದಲೇ ಮನೆಯನ್ನು 2 ಭಾಗ ಮಾಡ್ಬಿಡ್ತಲ್ವಾ? ಹೌದು ಹೌದು. ಪ್ರೇಕ್ಷಕರ ವೋಟ್ ಮೇಲೆ ಒಬ್ರು ಒಂಟಿಯಾಗಿ ಇಬ್ರು ಜೋಡಿಯಾಗಿ ಹೋಗೋದು ಅಂದ್ರೆ ಆಟ ಶುರುವಾಗೋ ಮೊದಲೇ ಮೈತ್ರಿಗಳು, ವಿರೋಧಿ ಗುಂಪುಗಳು ಎಲ್ಲ ರೆಡಿಯಾದ ಹಾಗೆ. ಖಂಡಿತ. ಇದು ಬಿಗ್ ಬಾಸ್ನವರ ಒಂದು ಜಾಣ್ಮೆಯ ನಡೆ ಅಂತಾನೆ ಹೇಳ್ಬೋದು. ಅವರು ಸ್ಪರ್ಧಿಗಳ ಕೈಯಲ್ಲಿ ಗುಂಪು ಕಟ್ಟಿಕೊಳ್ಳೋ ಅವಕಾಶವನ್ನೇ ಬಿಡ್ಲಿಲ್ಲ. ಬದಲಿಗೆ ಪ್ರೇಕ್ಷಕರೇ ಮೊದಲ ದಿನದಿಂದ ಗುಂಪುಗಳನ್ನು ನಿರ್ಧರಿಸಿದರು. ಜಂಟಿಯಾಗಿ ಬಂದವರಿಗೆ ಆರಂಭದಲ್ಲಿ ಒಬ್ಬರ ಸಪೋರ್ಟ್ ಇರುತ್ತೆ ಅನ್ನೋ ಧೈರ್ಯ. ಅದೇ, ಒಂಟಿಯಾಗಿ ಬಂದವರಿಗೆ ಮೊದಲ ದಿನದಿಂದಲೇ ಹೋರಾಡಬೇಕಾದ ಅನಿವಾರ್ಯತೆ. ಎಕ್ಸಾಕ್ಟ್ಲಿ. ಈ ಅಸಮತೋಲನವೇ ಆರಂಭಿಕ ವಾರಗಳ ಜಗಳಗಳಿಗೆ, ಆ ನಾಟಕೀಯತೆಗೆ ಮುಖ್ಯ ಕಾರಣವಾಯಿತು. ಉದಾಹರಣೆಗೆ, ಕಾಕ್ರೋಚ್ ಸುಧೀರ್ 81% ವೋಟ್ ಪಡೆದು ಸಿಂಗಲ್ ಆಗಿ ಹೋದ್ರೆ, ಕಾವ್ಯ ಮತ್ತು ಗಿಲ್ಲಿ ಜೋಡಿಯಾಗಿ ಹೋದ್ರು. ಇದರ ಪರಿಣಾಮ ಕೂಡ ತಕ್ಷಣವೇ ಕಾಣಿಸ್ತು. ಹೌದು, ಮೊದಲ ದಿನವೇ ರಕ್ಷಿತಾ ಶೆಟ್ಟಿಯವರನ್ನು ಮನೆಯ ಸದಸ್ಯರೆಲ್ಲ ಸೇರಿ ವೋಟ್ ಮಾಡಿ ಹೊರಗೆ ಕಳುಹಿಸಿದ್ದು ಬಹುಶಃ ಎಲ್ಲರಿಗೂ ಒಂದು ಶಾಕ್ ಆಗಿತ್ತು. ಖಂಡಿತ ಶಾಕ್. ಯಾಕೆಂದ್ರೆ ಸಾಮಾನ್ಯವಾಗಿ ಮೊದಲ ವಾರದಲ್ಲಿ ಎಲಿಮಿನೇಷನ್ ಇರೋದಿಲ್ಲ. ಸ್ಪರ್ಧಿಗಳಿಗೆ ಹೊಂದ್ಕೊಳ್ಳೋಕೆ ಸ್ವಲ್ಪ ಟೈಮ್ ಕೊಡ್ತಾರೆ. ಹೌದು. ಆದ್ರೆ ಇಲ್ಲಿ ಮೊದಲ ದಿನವೇ ಒಬ್ಬರನ್ನು ಹೊರಗೆ ಕಳುಹಿಸಿದ್ದು, ಇಲ್ಲಿ ಯಾರೂ ಸೇಫ್ ಅಲ್ಲ, ಪ್ರತಿ ಕ್ಷಣವೂ ನೀವು ಆಟವಾಡಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸ್ತು. ಆದ್ರೆ ಈ ಆಘಾತಕ್ಕಿಂತಲೂ ದೊಡ್ಡ ಆಘಾತ ಕೇವಲ 10 ದಿನಗಳಲ್ಲಿ ಕಾದಿತ್ತು. ಅದೇ, ಆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಷಯ. ಹೌದು, ಅದೊಂದು ರೀತಿ ಊಹಾತೀತ ಘಟನೆ. ಬಿಗ್ ಬಾಸ್ ಇತಿಹಾಸದಲ್ಲೇ ಇಂಥದ್ದು ಹಿಂದೆಂದೂ ಆಗಿರ್ಲಿಲ್ಲ. ಪರಿಸರ ನಿಯಮ ಉಲ್ಲಂಘನೆ ಕಾರಣಕ್ಕೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೇರವಾಗಿ ಸ್ಟುಡಿಯೋಗೆ ಬೀಗ ಹಾಕುವಂತೆ ಆದೇಶ ನೀಡಿತು. ಶೋ ನಿಂತ್ ಹೋಯ್ತು. ಒಂದು ಕ್ಷಣ ಯೋಚನೆ ಮಾಡಿ. ನೀವು 100 ದಿನ ಹೊರ ಪ್ರಪಂಚದಿಂದ ದೂರ ಇರೋಕ್ ಬಂದಿದ್ದೀರಿ. ನಿಮ್ಮದೇ ಒಂದು ಪ್ರಪಂಚ ಸೃಷ್ಟಿಸ್ಕೊಂಡು ಆಟದಲ್ಲಿ ಮುಳುಗಿದಿರಿ. ಇದ್ದಕ್ಕಿದ್ದಂತೆ ಲೈಟ್ಸ್ ಆಫ್ ಆಗುತ್ತೆ. ಹೊರಗಿನಿಂದ ಅಧಿಕಾರಿಗಳು ಬರ್ತಾರೆ. ಶೋ ನಿಲ್ಬೋದು, ಮನೆ ಖಾಲಿ ಮಾಡಬೇಕು ಅನ್ನೋ ಮಾತು ಕೇಳಿಸ್ತೆ. ಆ ಭಯಾನಕ ವಾತಾವರಣ, ಅಬ್ಬಾ! ನಿಜ. ಆ ಕ್ಷಣಕ್ಕೆ ಮನೆಯೊಳಗಿನ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳೆಲ್ಲ ಅವರಿಗೆಷ್ಟು ಕ್ಷುಲ್ಲಕ ಅಂತ ಅನಿಸಿರ್ಬೇಕು. ಖಂಡಿತ ಅನ್ಸಿರುತ್ತೆ. ಆ ಘಟನೆ ಆಟಕ್ಕಿಂತ ಜೀವನ ದೊಡ್ಡದು ಅನ್ನೋ ಸತ್ಯವನ್ನು ಸ್ಪರ್ಧಿಗಳ ಮುಖಕ್ಕೆ ಹೊಡೆದಾಗಿ ಇತ್ತು. ಬಹುಶಃ ಆ ಒಂದು ಬಿಕ್ಕಟ್ಟು ಅವರಲ್ಲಿ ಒಂದು ರೀತಿಯ ತಾತ್ಕಾಲಿಕ ಒಗ್ಗಟ್ಟನ್ನು ಮೂಡಿಸಿರಬಹುದು. ನಾವೆಲ್ಲರೂ ಒಂದೇ ದೋಣಿಯ ಪ್ರಯಾಣಿಕರು ಅನ್ನೋ ಭಾವನೆ ಬಂದಿರಬಹುದು. ಅದೇ ಒಗ್ಗಟ್ಟು ಹೆಚ್ಚು ಕಾಲ ಉಳಿಯೋದಿಲ್ಲ. ಬಿಕ್ಕಟ್ಟು ಬಗೆಹರಿದು ಆಟ ಮತ್ತೆ ಶುರುವಾದಾಗ ಹಳೆಯ ದ್ವೇಷಗಳು, ಆ ಸ್ಪರ್ಧಾತ್ಮಕತೆ ಇದೆಯಲ್ಲ, ಅದು ಇನ್ನಷ್ಟು ತೀವ್ರವಾಗಿರುತ್ತೆ. ಯಾಕೆಂದ್ರೆ ಅಂತ ಅನಿಶ್ಚಿತತೆಯನ್ನು ಅನುಭವಿಸಿದ ಮೇಲೆ ಆಟದಲ್ಲಿ ಉಳಿಲೇಬೇಕು, ಗೆಲ್ಲೇಬೇಕು ಅನ್ನೋ ಹಠ ಇನ್ನಷ್ಟು ಹೆಚ್ಚಾಗುತ್ತೆ. ಹೌದು. ಆ ಬಿಕ್ಕಟ್ಟಿನ ನಂತರ ಸ್ಪರ್ಧಿಗಳ ನಿಜವಾದ ಸ್ವಭಾವ ಇನ್ನಷ್ಟು ಹೊರಬಂದಿರಬೇಕು. ಆ ತಂಡದಲ್ಲಿ ಟಗರು ಚಿತ್ರದ ಕಾಕ್ರೋಚ್ ಸುಧೀರ್ ಅವರ ಒರಟು ವ್ಯಕ್ತಿತ್ವ ಒಂದೆಡೆ ಆದ್ರೆ, ಇನ್ನೊಂದು ಕಡೆ ಕಿರುತೆರೆಯ ಜನಪ್ರಿಯ ನಟಿ ಕಾವ್ಯ ಶೈವ ಅವರಂತಹ ಮೃದು ಸ್ವಭಾವದವರು ಇದ್ರು. ಜೊತೆಗೆ ಮಿಸ್ಟರ್ ಇಂಡಿಯಾ ಬಾಡಿ ಬಿಲ್ಡರ್ ಕರಿಬಸಪ್ಪ, ಆಮೇಲೆ ಹಿತ್ತಲಕ್ಕ ಕರಿಬ್ಯಾಡ ಮಾವ ಹಾಡಿನ ಮೂಲಕ ಫೇಮಸ್ ಆದ ಜಾನಪದ ಗಾಯಕಿ ಮಾಳು ನಿಪ್ಪಣ್ಣಾಳ್. ಹೀಗೆ ಪ್ರತಿಯೊಬ್ಬರೂ ಬೇರೆ ಬೇರೆ ಪ್ರಪಂಚದಿಂದ ಬಂದವರು. ಈ ವೈವಿಧ್ಯತೆಯೇ ಬಿಗ್ ಬಾಸ್ನಂತಹ ಶೋಗಳ ಜೀವಾಳ. ನಟರು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು, ಕ್ರೀಡಾಪಟುಗಳು, ಗಾಯಕರು ಎಲ್ಲರ ಜೀವನ ಶೈಲಿ ಬೇರೆ, ಆಲೋಚನಾ ಕ್ರಮವೂ ಬೇರೆ. ಹೌದು. ಇವರೆಲ್ಲ ಒಂದೇ ಸೂರ್ನಡಿ ಬಂದಾಗ ಸಂಘರ್ಷಗಳು ಹುಟ್ಟೋದು ತುಂಬಾ ಸಹಜ.
ಆಟದ ಮಧ್ಯದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಂದಾಗ ಮನೆ ಒಳವಿನ ಸಮೀಕರಣಗಳು ಮತ್ತಷ್ಟು ಬದಲಾದವು. ರಘು, ರಿಷಾ ಗೌಡ, ಸೂರಜ್ ಸಿಂಗ್ ಇವರ ಪ್ರವೇಶ ಮನೆಯಲ್ಲಿ ಆಗಲೇ ಇದ್ದ ಗುಂಪುಗಾರಿಕೆಗೆ ದೊಡ್ಡ ಪೆಟ್ಟು ಕೊಡೋಕೆ ಮಾಡಿದ ಪ್ರಯತ್ನವಾಗಿತ್ತು. ಅದೇ ಈ ಸೀಸನ್ನಲ್ಲಿ ಅದು ನಿಜವಾಗಿಯೂ ಅಷ್ಟೊಂದು ವರ್ಕ್ ಆಯ್ತಾ? ಅದು ಬಹಳ ಮುಖ್ಯವಾದ ಪ್ರಶ್ನೆ. ವೈಲ್ಡ್ ಕಾರ್ಡ್ ಎಂಟ್ರಿಗಳ ಯಶಸ್ಸು ಅವರು ಯಾವ ಟೈಮಲ್ಲಿ ಮನೆಗೆ ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ. ಕೆಲವೊಮ್ಮೆ ಈಗಾಗಲೇ ಇರೋ ಗುಂಪುಗಳು ಎಷ್ಟು ಸ್ಟ್ರಾಂಗ್ ಆಗಿರ್ತವೆ ಅಂದ್ರೆ ಹೊಸಬರನ್ನ ತಮ್ಮೊಳಗೆ ಸೇರಿಸ್ಕೊಳ್ಳೋದೇ ಇಲ್ಲ, ಅವ್ರನ್ನ ಒಬ್ಬಂಟಿಯಾಗಿಸ್ಬಿಡ್ತಾರೆ. ಆದ್ರೆ ಕಳೆದ ಸೀಸನ್ನ ಸ್ಪರ್ಧಿಗಳಾದ ರಜತ್ ಮತ್ತು ಚೈತ್ರ ಕುಂದಾಪುರ ಅತಿಥಿಗಳಾಗಿ ಬಂದಾಗ ಕಥೆ ಬದಲಾಯಿತು. ಹೌದು, ಅದರಲ್ಲೂ ಚೈತ್ರ ಅವರ ಹೆಂಟ್ರಿ. ಅವರನ್ನ ವಿಲನ್ ಅನ್ನೋ ಕಾನ್ಸೆಪ್ಟ್ ಅಡಿಯಲ್ಲೇ ಒಳಗೆ ಕಳಿಸಲಾಗಿತ್ತು. ಬಂದವರೇ ಆಗಿನ ಕ್ಯಾಪ್ಟನ್ ಸ್ಪಂದನಾರನ್ನು ಕೆಳಗಿಳಿಸಿ ತಾವೇ ಕ್ಯಾಪ್ಟನ್ ಆಗಿ ಅಧಿಕಾರ ವಹಿಸ್ಕೊಂಡ್ರು. ಇದಂತೂ ಮನೆಯವರಿಗೆ ನುಂಗಲಾರ್ದ ತುತ್ತಾಗಿತ್ತು. ಸಾಮಾನ್ಯವಾಗಿ ಅತಿಥಿಗಳು ಬಂದು ಆಟಕ್ಕೆ ಒಂದು ಸಣ್ಣ ಚುರುಕು ಮುಟ್ಟಿಸಿ ಹೋಗ್ತಾರೆ. ಹೌದು. ಆದರೆ ಇಲ್ಲಿ ವಿಲನ್ ಅಂತಲೇ ಒಬ್ಬರನ್ನ ಕರೆದಂದು ಅವರಿಗೆ ನೇರವಾಗಿ ಕ್ಯಾಪ್ಟನ್ ಪಟ್ಟ ಕೊಟ್ಟಿಟ್ಟು ಒಂದು ದೊಡ್ಡ ಗ್ಯಾಂಬಲ್. ಇದರಿಂದ ಮನೆಯವರ ಮೇಲೆ ಏನ್ ಪರಿಣಾಮ ಆಯ್ತು? ಏನಂದ್ರೆ ಇದು ಮನೆಯವರನ್ನ ಆ ಒಬ್ಬ ವಿಲನ್ ವಿರುದ್ಧ ಒಗ್ಗೂಡಿಸ್ತದೆಯೋ ಅಥವಾ ಇರೋ ಗುಂಪುಗಳನ್ನೇ ಒಡೆದುಹಾಕುತ್ತದೆಯೋ ಅನ್ನೋದೇ ಆ ವಾರದ ಪ್ರಯೋಗವಾಗಿತ್ತು. ಅಧಿಕಾರದ ಆಟದಲ್ಲಿ ಅತ್ಯಂತ ಪ್ರಮುಖವಾದ ಅಸ್ತ್ರ ಅಂದ್ರೆ ನಾಮಿನೇಷನ್. ಈ ಸೀಸನ್ನ ನಾಮಿನೇಷನ್ ಪ್ರಕ್ರಿಯೆಗಳನ್ನು ನೋಡಿದ್ರೆ ಸ್ಪರ್ಧಿಗಳ ತಂತ್ರಗಾರಿಕೆ ಎಷ್ಟು ಸ್ಪಷ್ಟವಾಗಿತ್ತು ಅಂತ ಗೊತ್ತಾಗತ್ತೆ. ಖಂಡಿತ. ಆ ನಾಮಿನೇಷನ್ ಟೇಬಲ್ ಇದೆಯಲ್ಲ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಬರೀ ವೈಯಕ್ತಿಕ ದ್ವೇಷಕ್ಕಿಂತ ಹೆಚ್ಚಾಗಿ ಒಂದು ಲೆಕ್ಕಾಚಾರ ಕಾಣಿಸ್ತೆ. ಒಂದು ಉದಾಹರಣೆ ಕೊಡಿ. ಉದಾಹರಣೆಗೆ 5ನೇ ವಾರದ ನಾಮಿನೇಷನ್ ನೋಡಿ. ಅಲ್ಲಿವರೆಗೂ ಒಂದೇ ಗುಂಪಿನಲ್ಲಿದ್ದಂತೆ ಕಾಣುತ್ತಿದ್ದ ಕಾವ್ಯ ಮತ್ತು ಸುಧೀರ್ ಇಬ್ರೂ ಒಬ್ರನ್ನೊಬ್ರು ನಾಮಿನೇಟ್ ಮಾಡ್ತಾರೆ. ಓ ಹೌದಾ? ಹೌದು. ಆ ಒಂದು ವಾರದ ಟಾಸ್ಕ್ನಲ್ಲಿ ಆದ ಸಣ್ಣ ಜಗಳ ಅವರ ಸಂಪೂರ್ಣ ಮೈತ್ರಿಯನ್ನೇ ಮುರಿತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಅಂದ್ರೆ ನಾಮಿನೇಷನ್ಗಳು ಕೇವಲ ಎಲಿಮಿನೇಷನ್ಗೆ ದಾರಿಯಲ್ಲ, ಅದು ಸಂಬಂಧಗಳ ಏಳುಬೀಳಿನ ಕನ್ನಡಿ. ಕರೆಕ್ಟ್. ಯಾರು ಯಾರ ಜೊತೆ ಇದ್ದಾರೆ, ಯಾರು ಯಾರಿಗೆ ಅಪಾಯಕಾರಿ ಅಂತ ಸ್ಪರ್ಧಿಗಳು ಭಾವಿಸಿದ್ದಾರೆ ಅನ್ನೋದು ಅಲ್ಲಿ ಬಯನಾಗತ್ತೆ. ತಂತ್ರಗಾರಿಕೆಯ ಮಾತು ಬಂದಾಗ ಈ ಸೀಸನ್ನ ಅತಿದೊಡ್ಡ ಟ್ವಿಸ್ಟ್ ಸೀಕ್ರೆಟ್ ರೂಮ್ ಅನ್ನು ಮರೆಯೋ ಹಾಗೇ ಇಲ್ಲ. ಇಲ್ಲವೇ ಇಲ್ಲ. 77th ದಿನ ಧ್ರುವಂತ್ ಮತ್ತು ರಕ್ಷಿತಾ ಅವರನ್ನು ಫೇಕ್ ಎವಿಕ್ಷನ್ ಮಾಡಿ ಸೀಕ್ರೆಟ್ ರೂಮ್ಗೆ ಕಳುಹಿಸಲಾಯಿತು. ಇದು ಆಟದ ದಿಕ್ಕನ್ನೇ ಬದಲಿಸಿದ ಒಂದು ಮಾಸ್ಟರ್ ಸ್ಟ್ರೋಕ್. ಸೀಕ್ರೆಟ್ ರೂಮ್ ಅನ್ನೋದು ಒಂದು ಮಾನಸಿಕ ಅಸ್ತ್ರ. ಮನೆಯೊಳಗಿದ್ದಾಗ ಎಲ್ಲರೂ ನಮ್ಮುಂದೆ ಒಂದ್ ರೀತಿ ಮಾತಾಡ್ತಾರೆ. ಆದರೆ ನಾವು ಇಲ್ಲದಿದ್ದಾಗ ನಮ್ಮ ಬಗ್ಗೆ ಯಾರು ಏನ್ ಮಾತಾಡ್ತಾರೆ, ಯಾರ ನಿಜವಾದ ಮುಖ ಯಾವುದು ಅಂತ ತಿಳಿಯೋ ಅವಕಾಶ ಅಲ್ಲಿ ಸಿಗುತ್ತೆ. ಅದೊಂದ್ ರೀತಿ ಗಾಡ್ಸ್ ಐ ವ್ಯೂ ಸಿಕ್ಕಾಗೆ. ಆ ಅನುಭವದ ನಂತರ ಅವರು ವಾಪಸ್ ಬಂದಾಗ ಅವರ ಆಟದ ರೀತಿ, ಅವರ ಸಂಬಂಧಗಳು, ಅವರ ತಂತ್ರಗಳು ಎಲ್ಲವೂ ಬದಲಾಗತ್ತಲ್ವಾ? ಪೂರ್ತಿ ಬದಲಾಗುತ್ತೆ. ಅದರಲ್ಲೂ ರಕ್ಷಿತಾ ಅವರ ವಿಷಯದಲ್ಲಿ ಇದು ಅಕ್ಷರಶಃ ನಿಜವಾಯಿತು. ಮೊದಲ ದಿನ ಮನೆಯವರಿಂದಲೇ ಹೊರಹಾಕಲ್ಪಟ್ಟಿದ್ದ ಹುಡುಗಿ ಹೌದು. ಮತ್ತೆ ವೈಲ್ಡ್ ಕಾರ್ಡ್ ಆಗಿ ಬಂದು ಸೀಕ್ರೆಟ್ ರೂಮ್ ಅನುಭವ ಪಡೆದು ಫೈನಲ್ ಅಲ್ಲಿ 1ನೇ ರನ್ನರ್ ಅಪ್ ಆಗ್ತಾರೆ ಅಂದ್ರೆ ಆ ಸೀಕ್ರೆಟ್ ರೂಮ್ ಅವರಿಗೆ ಆಟದ ಸಂಪೂರ್ಣ ನೀಲನಕ್ಷೆಯನ್ನು ನೀಡಿರ್ಬೇಕು. ಖಂಡಿತವಾಗಿಯೂ. ಯಾರು ಸ್ನೇಹಿತರೋ ಯಾರು ಶತ್ರುಗಳೋ ಅನ್ನೋ ಸ್ಪಷ್ಟ ಚಿತ್ರಣ ಸಿಕ್ಕ ಮೇಲೆ ಅವರ ಗುರಿಗಳು ಇನ್ನಷ್ಟು ನಿಖರವಾಗ್ತವೆ. ಅವರ ಪಯಣ ಈ ಸೀಸನ್ನ ಅತ್ಯಂತ ರೋಚಕ ಕಥೆಗಳಲ್ಲಿ ಒಂದು. ಹೀಗೆ 100ಕ್ಕೂ ಹೆಚ್ಚು ದಿನಗಳ ಆಟ, ಜಗಳ, ಸ್ನೇಹ, ತಂತ್ರಗಾರಿಕೆಗಳ ನಂತರ ಅಂತಿಮವಾಗಿ ಫೈನಲ್ ಹಂತಕ್ಕೆ ಬಂದು ನಿಂತಿದ್ದು 6 ಜನ. ಗಿಲ್ಲಿನಟ, ರಕ್ಷಿತಾ, ಅಶ್ವಿನಿ ಜಿ, ಕಾವ್ಯ, ರಾಘವೇಂದ್ರ ಮತ್ತು ಧನುಷ್. ಈ ಫೈನಲಿಸ್ಟ್ಗಳ ಪಟ್ಟಿಯಲ್ಲೇ ಕೆಲವು ಆಸಕ್ತಿಕರ ಕಥೆಗಳಿವೆ. ರಾಘವೇಂದ್ರ 22ನೇ ದಿನ ವೈಲ್ಡ್ ಕಾರ್ಡ್ ಆಗಿ ಬಂದು 4ನೇ ರನ್ನರ್ ಅಪ್ ಆಗಿದ್ದು ಸಾಮಾನ್ಯ ಸಾಧನೆಯಲ್ಲ. ಖಂಡಿತ ಅಲ್ಲ. ಸಾಮಾನ್ಯವಾಗಿ ವೈಲ್ಡ್ ಕಾರ್ಡ್ ಸ್ಪರ್ಧೆಗಳಿಗೆ ಅಷ್ಟು ಬೇಗ ಜನರೊಂದಿಗೆ ಬೆರೆಯೋಕೆ, ವೋಟ್ ಗಿಟ್ಟಿಸೋಕೆ ಕಷ್ಟ ಆಗುತ್ತೆ. ಹೌದು. ಹಾಗೆಯೇ ರಕ್ಷಿತಾ ಅವರ ಕಂಬ್ಯಾಕ್ ಕಥೆಯನ್ನೂ ನಾವು ಮಾತಾಡಿದ್ವಿ. ಮೊದಲ ದಿನ ತಿರಸ್ಕೃತರಾಗಿ ಕೊನೆಯ ದಿನ ವಿಜಯದ ಅಂಚಿಗೆ ಬಂದು ನಿಂತಿದ್ದು. ಅದು ಅವರ ಹೋರಾಟದ ಮನೋಭಾವಕ್ಕೆ ಸಾಕ್ಷಿ. ಪ್ರತಿಯೊಬ್ಬ ಫೈನಲಿಸ್ಟ್ ಕೂಡ ಒಂದೊಂದು ರೀತಿಯಲ್ಲಿ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿ ಆ ಹಂತ ತಲುಪಿದ್ರು. ಮತ್ತು ಅಂತಿಮವಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿಜೇತರಾಗಿ ಹೊರಹೊಮ್ಮಿದರು. ಇಷ್ಟೆಲ್ಲ ಸ್ಟ್ರಾಟಜಿ, ಗುಂಪುಗಾರಿಕೆ, ಜಗಳಗಳ ನಡುವೆ ಕೊನೆಗೆ ಒಬ್ಬ ಹಾಸ್ಯ ಕಲಾವಿದ ಗೆದ್ದಿದ್ದು ವೀಕ್ಷಕರ ಮನಸ್ಥಿತಿಯ ಬಗ್ಗೆ ಏನ್ ಹೇಳುತ್ತೆ? ಇದು ಬಹಳ ಆಳವಾದ ಪ್ರಶ್ನೆ.
ಜನರಿಗೆ ಆಟದ ತಂತ್ರಗಾರಿಕೆಗಿಂತ ಮನೋರಂಜನೆಯೇ ಮುಖ್ಯವಾಯಿತೆ. ಬಿಗ್ ಬಾಸ್ನಂತಹ ಅತಿ ಒತ್ತಡದ ವಾತಾವರಣದಲ್ಲಿ ನಿರಂತರ ಜಗಳ, ನಕಾರಾತ್ಮಕತೆಗಳನ್ನು ನೋಡೋ ಪ್ರೇಕ್ಷಕರಿಗೆ ಎಲ್ಲದರ ಮಧ್ಯೆ ನಗುವನ್ನು ಹಂಚುವ, ಮನಸ್ಸಿಗೆ ಹಗುರ ಎನಿಸುವ ವ್ಯಕ್ತಿತ್ವಗಳು ಹೆಚ್ಚು ಆಪ್ತವಾಗುತ್ತವೆ. ಓಕೆ. ಗಿಲ್ಲಿ ನಟ ಅವರ ಗೆಲುವು ಕೇವಲ ಅವರ ಹಾಸ್ಯ ಪ್ರಜ್ಞೆಗೆ ಸಿಕ್ಕಿದ್ದಲ್ಲ. ಅವರು ಜಂಟಿಯಾಗಿ ಆಟ ಆರಂಭಿಸಿ ತಮ್ಮ ಜೋಡಿ ಎಲಿಮಿನೇಟ್ ಆದ ನಂತರ ಒಬ್ಬಂಟಿಯಾಗಿ ಹೋರಾಡಿ ಕೊನೆವರೆಗೂ ತಮ್ಮತನವನ್ನು ಉಳಿಸಿಕೊಂಡ್ರು. ಆ ಸ್ಥಿತಿಸ್ಥಾಪಕತ್ವ. ಹೌದು, ಆ ಸ್ಥಿತಿಸ್ಥಾಪಕತ್ವ ಮತ್ತು ಜನರನ್ನು ರಂಜಿಸುವ ಗುಣಗಳ ಮಿಶ್ರಣವೇ ಅವರ ಗೆಲುವಿಗೆ ಕಾರಣವಾಗಿರಬಹುದು. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ನೆನಪಿನಲ್ಲಿಡೋದು ಅದರ ಒಂಟಿ ಜಂಟಿ ಪರಿಕಲ್ಪನೆ, ಸರ್ಕಾರದ ಆದೇಶದಿಂದ ಬಂದ ಅಭೂತಪೂರ್ವ ಬಿಕ್ಕಟ್ಟು, ಸೀಕ್ರೆಟ್ ರೂಮ್ನಂತಹ ತಂತ್ರಗಾರಿಕೆಯ ತಿರುಮುಬುಡು ಮತ್ತು ರಕ್ಷಿತಾ, ಗಿಲ್ಲಿ ನಟರಂತಹ ಸ್ಪರ್ಧಿಗಳ ನಾಟಕೀಯ ಪಯಣದಿಂದಾಗಿ. ಇದು ಕೇವಲ ಒಂದು ಆಟವಾಗಿರಲಿಲ್ಲ, ಆರಂಭದಿಂದ ಅಂತ್ಯದವರೆಗೂ ಅನಿರೀಕ್ಷಿತ ಘಟನೆಗಳಿಂದ ತುಂಬಿದ ಒಂದು ರೋಲರ್ ಕೋಸ್ಟರ್ ಪಯಣವಾಗಿತ್ತು. ಹೌದು. ಈ ಎಲ್ಲಾ ಘಟನೆಗಳನ್ನು ಗಮನಿಸಿದಾಗ ಒಂದು ಅಂತಿಮ ಪ್ರಶ್ನೆ ಮೂಡುತ್ತೆ. ರಿಯಾಲಿಟಿ ಶೋವನ್ನು ಒಂದು ಸಾಮಾಜಿಕ ಪ್ರಯೋಗ ಅಂತ ಕರೀತಾರೆ. ಅಂದ್ರೆ ಒಂದು ನಿಯಂತ್ರಿತ ವಾತಾವರಣದಲ್ಲಿ ಮನುಷ್ಯರ ವರ್ತನೆಯನ್ನು ಅಧ್ಯಯನ ಮಾಡೋದು. ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶದಂತಹ ಹೊರಗಿನ ಪ್ರಪಂಚದ ಒಂದು ದೊಡ್ಡ ಬಿಕ್ಕಟ್ಟು ಆ ನಿಯಂತ್ರಿತ ಪ್ರಯೋಗದೊಳಗೆ ನುಗ್ಗಿದಾಗ ಅದು ಸ್ಪರ್ಧಿಗಳ ನಿಜವಾದ ವ್ಯಕ್ತಿತ್ವವನ್ನು ಇನ್ನಷ್ಟು ಸ್ಪಷ್ಟವಾಗಿ ಹೊರಗೆ ತರುತ್ತದೆಯೇ? ಅಥವಾ ನಾವು ರಿಯಾಲಿಟಿ ಅಂತ ಕರೆಯುವ ಆ ಕೃತಕ ಪ್ರಪಂಚವೇ ಎಷ್ಟು ದುರ್ಬಲ ಎಂಬುದನ್ನು ತೋರಿಸುತ್ತದೆಯೇ? ಈ ಬಗ್ಗೆ ಯೋಚಿಸಬಹುದು.